ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧಾ ಎಂ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಮಾರ್ನಿಂಗ್ ಬೆಳಿಗ್ಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಹಾಗಾಗಿ ಬೇಗನೆ ಎದ್ದು ಕಸ ಹೊಡೆದು ಕಲ್ ಕೂಡ ಒರೆಸಿದ್ದೀನಿ. ನನ್ನ ಹಸ್ಬೆಂಡ್ ಬೇಗನೆ ಹೋಗ್ತಾರೆ, 8:30 8 ಗಂಟೆ ಹಿಂಗೆ ಹೋಗಿಬಿಡ್ತಾರೆ ಆಫೀಸ್ಗೆ. ಹಾಗಾಗಿ ಅವ್ರಿಗೆ ಟಿಫಿನ್ ಕೂಡ ಮಾಡಿಕೊಟ್ಟು ಟಿಫಿನ್ ಮಾಡಿ ಹೋಗಿದ್ದಾರೆ. ಇವಾಗ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಅವಳು ಮಲಗಿಸಿದೆ, ಬೇಗನೆ ಎದ್ದಿದ್ಲು. ಹಾಗಾಗಿ ಹಾಲು ಕುಡಿದು ಇವಾಗ ಮಲ್ಕೊಂಡಿದ್ದಾಳೆ. ನೋಡ್ಬೋದು, ಅವಳು ಮಲ್ಕೊಳೋ ಮಟ್ಟ ಯಾಂತನೂ ಕೆಲಸನ ಆಗೋದಿಲ್ಲ. ಹಾಗಾಗಿ ಅವಳು ಮಲಗಿಸಿ ಇವಾಗೇ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಬನ್ನಿ, ದೇವ್ರ ಮನೆ ನಮ್ಮದು ಯಾವ ಥರ ಇದೆ ಮತ್ತು ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೋಡ್ಬೋದು, ನಮ್ಮ ದೇವ್ರ ಮನೆ ಫಸ್ಟ್ ತೋರಿಸ್ಬಿಡ್ತೀನಿ. ಈ ಥರ ಮೇಲ್ಗಡೆ ಇದೆ, ಅದು ಈ ಥರ ಶೆಲ್ಫ್ ಒಳಗೆ. ಸೊ ಹಂಗಾಗಿ ಮೇಲೆ ಎದ್ದು ನಿಂತು ಪೂಜೆ ಮಾಡಬೇಕು ನಾವು. ಸೊ ಪೂಜೆ ಎಲ್ಲ ಮುಗಿಸಿದೆ. ಇವತ್ತು ಫಸ್ಟ್ ಟೈಮು ಹೂವು ಇದ್ದಿದ್ದಿಲ್ಲ ನಮ್ಮ ಮನೆಯಲ್ಲಿ, ಖಾಲಿ ಆಯಿತು. ಹಾಗಾಗಿ ಮಾರ್ಕೆಟ್ಗೆ ಹೋಗಿ ತರಬೇಕು. ಹಾಗಾಗಿ ಇವತ್ತಿಷ್ಟೇ ಪೂಜೆ ಮಾಡಿದ್ದು. ಇವತ್ತು ಮಂಗಳವಾರ ಅಲ್ವಾ, ಹಾಗಾಗಿ ಕಳಸ ಪೂಜೆ ಮಾಡ್ತೀವಿ. ಕಳಸ ತೊಳೆದು ಇವಾಗೆ ಪೂಜೆ ಎಲ್ಲ ಮುಗಿಸಿದೆ. ಇವಾಗೆ ಟಿಫಿನ್ ಮಾಡಬೇಕು. ಟಿಫಿನ್ ಕೂಡ ರೆಡಿ ಆಗಿದೆ. ಸೊ ಅವಲಕ್ಕಿ ಮಾಡಿದ್ದೆ, ಇವಾಗೆ ಅವಲಕ್ಕಿ ತಿನ್ನಬೇಕು. ಟಿಫಿನ್ ಮಾಡೋಣ, ಇವಾಗ ಟೈಮ್ ಬೇರೆ ಆಗಿದೆ. ಟಿಫಿನ್ ಮಾಡಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 1 hour later. ಹಾಯ್ ಮಮ್ಮ, ಎದ್ರಿ? ಹಂಪಿ ಕೊಡು, ಕೊಡು ಹಂಪಿ ಕೊಡಲ್ಲ ನೀನು. ಹಂಪಿ ಕೊಡು ಮಮ್ಮ, ಹಂಪಿ ಕೊಚ್ಚು ಕೊಚ್ಚು ಕೊಚ್ಚು. ಎಲ್ಲಿ ಮಕ್ಕಳು ಮುಕ್ಕೊಂತೀರಿ? ನಾಷ್ಟ ಮಾಡಲ್ಲ ನಾಷ್ಟ ನೀವು? ಇಲ್ಲ, ಯಾಕೋ ಮಮ್ಮನ ಕೊಲ್ಲಿ ಬರೀ ಮುಕ್ಕೊಂತಿ ನೀನು? ಬರೀ ಮುಕ್ಕೊಂತಿ? ಇಲ್ಲ ಮತ್ತೆ ಹೇಳು, ಫ್ರೆಶ್ ಅಪ್ ಆಗಿ ಮಮ್ಮಂತೀಯ. ಹೆಂಗ್ ಅಂತೀನಿ ಮಮ್ಮ? ತೋರ್ಸು, ಹೆಂಗ್ ಮಾಡ್ತೀನಿ? ಹಂಗ್ ಮಾಡ್ತೀನಿ ನೀನು. ಹಾಯ್, ಗುಡ್ ಗರ್ಲ್. ನಮಸ್ಕಾರ ಮಾಡು, ನಮಸ್ಕಾರ ಮಾಡು, ನಮಸ್ತೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಾಡು, ಗುಡ್ ಮಾರ್ನಿಂಗ್. ಬಾಯ್ ಮಾಮ, ತೊಳ್ಬನ್. ಇವಳಿಗೆ ನಾಷ್ಟ ಮಾಡಿಸ್ತಾ ಇದ್ದೀನಿ. ಇವಾಗ ಇದ್ದಿದೆ, ಟೈಮ್ ನೋಡಿ 11:30 ಆಗಿದೆ. ಮಾರ್ನಿಂಗ್ ಜಲ್ದಿನೇ ಎದ್ದಿದ್ಲು, ಹಾಗಾಗಿ ಮತ್ತೆ ವಾಪಸ್ ಮಲ್ಕೊಂಡು ಇವಾಗ ಎದ್ದಿದ್ದಾಳೆ. ಹಾಗಾಗಿ ಫ್ರೆಶ್ ಅಪ್ ಆಗಿ ಇವಾಗಲೇ ನಾಷ್ಟ ಮಾಡಿಸ್ತಾ ಇದ್ದೀನಿ. ಇದು ಸೆರ್ಲ್ಯಾಕು, ಹೋಮ್ ಮೇಡ್ ಸೆರ್ಲ್ಯಾಕ್, ಮನೆಯಲ್ಲೇ ಮಾಡಿದ್ದು. ಈ ರೆಸಿಪಿನ ಈಗ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದು ಎಂಡ್ ಸ್ಕ್ರೀನಲ್ಲೂ ಇದ್ದು ಲಿಂಕ್ ನಾನು ಮೆನ್ಷನ್ ಮಾಡಿರ್ತೀನಿ, ಬೇಕಂದ್ರೆ ನೋಡ್ಬೋದು. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿನೂ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಬೇಬಿ ಫುಡ್ ರೆಸಿಪೀಸ್ ಅಂತ ಹೇಳಿ. ಒಂದಿಷ್ಟು ಫುಡ್ ರೆಸಿಪೀಸ್ನ ನಾನು ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೋಬೋದು. 2 ಥರ ಹೋಮ್ ಮೇಡ್ ಸೆರ್ಲ್ಯಾಕ್ ಮಾಡಿದ್ದೀನಿ ನಾನು. ಸೊ ಅವು ರೆಸಿಪೀಸ್ನ ನಾನು ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಬೇಕಾದರೆ ನೋಡ್ಕೋಬೋದು. ಇವಾಗ ಇವಳಿಗೆ ಟಿಫಿನ್ ಮಾಡಿಸಿ ಸ್ನಾನ ಮಾಡಿಸ್ಬೇಕು. ಹಾಯ್ ಮಾಡಿ, ಬಾಯ್. ಹಾಯ್, ಓರ್ ಇಡಾಕ್ತೀನಿ ನೀವು? ಏನು ಇಡಾಕತ್ತಿ ಹೇಳು? ಮಮ್ಮು ಇಡಾಕ್ತೀನಿ ಹೇಳು.
Bye, Lucky. Wow, hello. Third one. Tilman. Tiva chennai, mommy. Good one, third one. Good one. Ma, tilod ba? Arita ba mama na? Anto ba lagmi? Na anto ba? Ba. Bani. Ikaw. Ban. ಸೊ ನನ್ನ ಮಗಳಿಗೆ ಇವಾಗ ಟಿಫಿನ್ ಎಲ್ಲ ಮುಗೀತು. ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ. ರೆಡಿ ಆಗಿದ್ದಾಳೆ, ನೋಡ್ಬೋದು. ಹಾಯ್ ಮಾಡು. ಗುಡ್ ಗರ್ಲ್. ಇವಾಗ ಏನು ಮಾಡ್ಬೇಕು ತಾವು? ಏನು ಮಾಡ್ಬೇಕೀಗ ನೀವು? ಹಾಂ ಹೇಳಿಲೆ. ಗುಬ್ಬ ಮಮ್ಮಿ ಓನ್ ಮಾಡಬೇಕೀಗ ನೀವು? ಅನ್ನ ಹಾಕ್ಕೊಂತೀರೇನು? ಥಂಡೈತೇನು ಇವಾಗ? ಥಂಡೈತಿ? ಹೌದು. ಬಂದ್ ನೋಡ್ಬಾ. ಅಕ್ಷಿ ಮಾಡು ಮಮ್ಮಿ. ಅಕ್ಷಿ ಮಾಡು. ಅಕ್ಷಿ ಈಗೇನ್ ಮಾಡ್ಬೇಕು ನೀವು? ನಾಷ್ಟ ಆಯ್ತು, ಮಲ್ಕೊಂಡು ಎದ್ರಿ. ಹುಡು ಅಪ್ಪಜಿದದು ಪ್ಯಾಂಟು. ಇವಾಗ ಏನ್ ಮಾಡ್ಬೇಕು ನೀವು? ಏನ್ ಮಾಡ್ತೀರಿ ಕೆಲಸ? ಏನಾಗಿದೆ ಅಲ್ಲಿ? ಏನಾಗೈತಿ? ಬಂದ್ ಓನು ಇವತ್ತು ಫುಲ್ ವೆದರು ಮಳೆ ಬರೋ ಹಂಗಾಗ್ಬಿಟ್ಟಿದೆ, ನೋಡ್ಬೋದು. ಕ್ಲೌಡಿ ಬಿಸಿಲೇ ಇಲ್ಲ. ಆಲ್ಮೋಸ್ಟ್ ಭಾಳ ದಿನನ ಆಯಿತು ಬೆಂಗಳೂರಲ್ಲಿ ಬರೀ ಮೋಡ ತುಂಬಿಕೊಂಡಿರೋ ವಾತಾವರಣ ಆಗಿಬಿಟ್ಟಿದೆ. ಸೊ ಇವಾಗೆ ಸ್ನಾನ ಎಲ್ಲ ಮುಗೀತು. ಟೈಮ್ ಆಲ್ರೆಡಿ 12:30 ಆಗಲಿಕ್ಕೆ ಬಂತು. ಇಷ್ಟೊತ್ತಿಗೆ ನಾಷ್ಟ ಮಾಡಿ ಸ್ನಾನ ಮಾಡಿದ್ದಾಳೆ ನನ್ನ ಮಗಳು. ಲೇಟಾಗಿ ಎದ್ಲಂದ್ರೆ ಇದೆ ಅವ್ರದ್ದು. ಸೊ ಇವಾಗೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಟೈಮ್ ಆಗಿಬಿಟ್ಟಿದೆ, ಮಧ್ಯಾಹ್ನದ ಅಡುಗೆ ಮಾಡಬೇಕು. ಸೊ ಲೆಟ್ಸ್ ಗೋ. ಇವಾಗ ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ. ಅನ್ನ, ಸಾಂಬಾರು ಮತ್ತು ಹಪ್ಪಳ ಅಷ್ಟೇ ಕೇಳ್ಕೊತೀನಿ. ಭಾಳ ಏನು ಮಾಡ್ಕೊಳೋದಿಲ್ಲ, ಲೈಟಾಗಿ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ನಾನು ಮಧ್ಯಾಹ್ನ ಒಬ್ಬಳೇ ಇರೋದ್ರಿಂದ. ಮತ್ತು ನನ್ನ ಹಸ್ಬೆಂಡ್ ಬಂದಮೇಲೆ ಅವಾಗ ರೊಟ್ಟಿ, ಚಪಾತಿ ಇಂಥವೆಲ್ಲ ಮಾಡ್ತಾ ಇರ್ತೀನಿ. ಸೊ ಇಬ್ಬರಿಗೂ ಅಂದರೆ ಕರೆಕ್ಟ್ ಆಗುತ್ತೆ. ಇವಾಗ ಒಬ್ಬಳೇ ಇರೋದ್ರಿಂದ ಚಪಾತಿ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ. ಒಮ್ಮೆ ಮಾಡ್ಕೊತಿರ್ತೀನಿ, ಒಮ್ಮೆ ಇಲ್ಲ. ಇವಾಗೆ ಲೈಟಾಗಿ ಮಾಡೋಣ ಅಂಥೇಳಿ ಅನ್ನ, ಸಾಂಬಾರು, ಹಪ್ಪಳ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆ ಅನ್ನ ಇಟ್ಟಿದ್ದೀನಿ. ಅನ್ನಕ್ಕೆ ಈ ಕಡೆ ತೊಗರಿಬೇಳೆ ಪಾಲಕ್ ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಸಾಂಬಾರು ಅಂತೇಳಿ ಈಗ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರೆಸಿಪಿನ ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೋರಿ. ಸೊ ಸಿಂಪಲ್ ಇದೆ.
ಹಾಗಾಗಿ ಅದನ್ನೇ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಪಾಲಕ್ ಇತ್ತು, ಹಾಗಾಗಿ ಪಾಲಕ್ ಸಾಂಬಾರು ತೊಗರಿಬೇಳೆ ಹಾಕಿ ಮಾಡಿದ್ರಾಯ್ತು ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಅಡುಗೆ ಮಾಡಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ. 1 hour later. ಫೈನಲಿ ಆಫ್ಟರ್ನೂನ್ದು ಅಡುಗೆ ಮುಗೀತು. ಸೊ ಬನ್ನಿ ತೋರಿಸ್ತೀನಿ. ಇದು ರೈಸು ರೆಡಿ ಆಗಿದೆ, ಈ ಕಡೆ ಪಾಲಕ್ ಸಾಂಬಾರು ರೆಡಿ ಆಗಿದೆ, ಹಾಗೆ ಹಪ್ಪಳನೂ ಕರ್ಕೊಂಡಿದ್ದೀನಿ. ನನಗೆ ಈ ಥರ ಹಪ್ಪಳ ಅಂದರೆ ಇಷ್ಟ, ಹಾಗಾಗಿ ಹಪ್ಪಳ ಇಲ್ಲಾಂದರೆ ಪಾಪಡೆ ಕರ್ಕೊತಾನೆ ಇರ್ತೀವಿ. ಇವತ್ತು ಹಪ್ಪಳ ಕರ್ಕೊಂಡಿದ್ದೀನಿ, ಅನ್ನ ಸಾಂಬಾರು ಮತ್ತು ಹಪ್ಪಳ. ನನ್ನ ಮಗಳಿಗೆ ಅವಳಿಗೆ ಕೂಡ ಊಟ ರೆಡಿ ಮಾಡಿ ಇಟ್ಟಿದ್ದೀನಿ. ಮಧ್ಯಾಹ್ನ ನಾನು ರೈಸ್ ಕೊಡ್ತೀನಿ ಅವಳಿಗೆ, ಹಾಗಾಗಿ ಇವತ್ತು ರೈಸು ಒಂದು ಸ್ವಲ್ಪ ಸಾಂಬಾರು ಮಿಕ್ಸ್ ಮಾಡಿ ಅವಳಿಗೆ ತಿನ್ನಿಸ್ಬೇಕು. ಅವಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಬೇಕು. ಸೊ ಆಮೇಲೆ ಅವಳನ್ನ ಮಲಗಿಸಿ ನಾನು ಒಂದು ಸ್ವಲ್ಪ ಮಲ್ಕೋಬೇಕು. ಮಲ್ಕೊಂಡಿದ್ಮೇಲೆ ಎದ್ದು ಮತ್ತೆ ಅದೇ ಯೂಶ್ವಲಿ ಕೆಲಸನೇ ಆಗಿಬಿಡುತ್ತೆ, ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಈವ್ನಿಂಗು. ಬಂದ ಮೇಲೆ ಟೀ ಕುಡಿದು ಒಂದು ಸ್ವಲ್ಪ ಮಾತಾಡಿ ಮತ್ತು ನೈಟು ಅಡುಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೇ ಆಗಿರುತ್ತೆ ಡೈಲಿ ರೂಟೀನ್ ನಮ್ಮದು. ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕಂದರೆ ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.